ಅಡ್ಮಿಷನ್ ಅಲ್ಲಿ ಒಂದು ಸಜಾ ಬಂದಿರ್ತಾನೆ, ಲೈಫ್ ಆಗಿರುತ್ತೆ. ಅವನ್ಗೆ ವಾಚ್ಮ್ಯಾನ್ ಅಂತ ಒಂದು ಡ್ಯೂಟಿ ಕೊಟ್ಟಿರ್ತಾರೆ. 10 ವರ್ಷ 8 ವರ್ಷ 9 ವರ್ಷ ಆದ್ಮೇಲೆ ವಾಚ್ಮ್ಯಾನ್ ಡ್ಯೂಟಿ ಕೊಡ್ತಾರೆ. ಏನಂದ್ರೆ ಈ ರೂಮ್ ಅಲ್ಲಿ ನೀನೊಂದು ವಾಚ್ಮ್ಯಾನ್, ಅದನ್ನ ನೋಡ್ಕೊಬೇಕು, ಈ ರೂಮ್ ಅಲ್ಲಿ ಏನಾದ್ರೂ ನಮ್ಗೆ ರಿಪೋರ್ಟ್ ಮಾಡ್ಬೇಕಂತ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ಅಡ್ಮಿಷನ್ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇರ್ತಾನೆ. ಆ ವಾಚ್ಮ್ಯಾನ್ ಏನ್ ಮಾಡ್ತಾರೆ, ಎಲ್ಲಾರ್ಗೆ ಒಂದ್ ಕಡೆ ಹಾಕ್ಬಿಡ್ತಾರೆ. ಎಲ್ಲ ಅಡ್ಮಿಷನ್ ಅಲ್ಲಿ 70 80 100 ಜನ 150 ಎಷ್ಟು ಜನ ಇರ್ತಾರೋ ಅವತ್ತು ಆ ದಿನ ಬಂದಿರೋ ಕೆಪಾಸಿಟಿ ದೊಡ್ಡ ರೂಮ್ ಇರುತ್ತೆ ಸರ್. ಕೆಪಾಸಿಟಿ ಇಲ್ಲ, ಹಾಕ್ಬಿಡ್ತಾರೆ. ಯಾಕಂದ್ರೆ ಮಾರನೇ ದಿನಾನೇ ಎಕ್ಸಿಕ್ಯೂಟಿವ್ ಜೈಲರ್ ಬಂದ್ಬಿಟ್ಟು ರೂಮ್ಗಳಿಗೆ ಅಲಾಟ್ ಮಾಡೋದು, ಗೊತ್ತಾಯ್ತಾ? ಅದಾದ್ಮೇಲೆ ಅಡ್ಮಿಷನ್ ರೂಮ್ ಅಲ್ಲಿ ಇರ್ತಾರೆ. ಅಡ್ಮಿಷನ್ ರೂಮ್ ಆದ್ಮೇಲೆ ಬೆಳಿಗ್ಗೆ ಹೊತ್ತು ಕರ್ಕೊಂಡು ಹೋಗ್ತಾರೆ. ಫಾರ್ಮಾಲಿಟೀಸ್, ಅವ್ನಿಗೆ ತಟ್ಟೆ ಬಿಚಾನೆ ಎಲ್ಲ ಕೊಡ್ತಾರೆ. ಅಂಡರ್ಟೈಲ್ ಇದ್ರೆ ಅಂಡರ್ಟೈಲ್ ರೂಮ್ ಅಲ್ಲಿ ಇರ್ತಾರೆ. ಸಜಾ ಬಂದು ಕೈದಿಯಾಗಿ ಸಜಾ ಆಗ್ಬಿಟ್ಟು ಕನ್ವಿಕ್ಷನ್ ಆಗಿದ್ರೆ ಹಂಗೆ ಕನ್ವಿಕ್ಟ್ ರೂಮ್ ಅಲ್ಲಿ ಕನ್ವಿಕ್ಟ್ ಸೆಕ್ಷನ್ ಕೊಡ್ತಾರೆ. ಅವ್ನು ಅಂಡರ್ಟೈಲ್ ಏನ್ ಮಾಡ್ತಾರೆ, ತಟ್ಟೆ ಬಿಚಾನೆ ಅದಂತ ಒಂದ್ ಸ್ವಲ್ಪ ಏನ್ ಬೇಕು ಟಂಬ್ಲರ್ ಪ್ಲೇಟ್ ಎಲ್ಲ ಕೊಡ್ತಾರೆ. ಕೊಟ್ಬಿಟ್ಟು ಅಲ್ಲಿಂದ ಒಂದು ವೆಯ್ಟ್ ಇರುತ್ತೆ, ವೆಯ್ಟ್ ಚೆಕಪ್ ಎಲ್ಲ ಫಾರ್ಮಾಲಿಟೀಸ್ ಮಾಡ್ತಾರೆ. ಫೋಟೋಗ್ರಾಫ್ಸ್, ಫಿಂಗರ್ ಪ್ರಿಂಟ್ಸ್, ಅದೆಲ್ಲ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅದೆಲ್ಲ ಬುಕ್ ತಗೊಂಡು ಕ್ಲೀನ್ ಆಗಿ ಅದೆಲ್ಲ ಒಂದು ತುಂಬಾ ಹೊತ್ತು ನಡೆಯುತ್ತೆ ಒಬ್ಬೊಬ್ಬನ ಮಾಡಕ್ಕೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.